ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಕ್ಷಮೆ. ಪಲ್ಲವಿ ಮೊದಲನೇ ಬಾರಿಗೆ ಗರ್ಭ ಧರಿಸಿದ್ದಳು. ಈಗ 8 ತಿಂಗಳ ಗರ್ಭಿಣಿ. ಈಗಾಗಲೇ ಡಾಕ್ಟರ್ ಅವಳಿಗೆ ತುಂಬ ಜೋಪಾನವಾಗಿರಬೇಕೆಂದು ತಿಳಿಸಿದ್ದರು. ಪಲ್ಲವಿಯ ಅತ್ತೆಯು ಅವಳನ್ನು ತುಂಬ ಜೋಪಾನ ಮಾಡುತ್ತಿದ್ದರು, ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಪಲ್ಲವಿಗೆ ಇದು ಯಾಕೋ ತುಂಬ ಹಿಂಸೆ ಎನ್ನಿಸುತ್ತಿತ್ತು. ಅಂದು ಸಂಜೆ ಪಲ್ಲವಿಯು ಅತ್ತೆಯೊಂದಿಗೆ ಬಂದು, ಅತ್ತೆ, ನನ್ನ ಗೆಳತಿಯ ಬರ್ತ್ಡೇ ಪಾರ್ಟಿ ಇದೆ, ಆದ್ದರಿಂದ ನಾನು ಪಾರ್ಟಿಗೆ ಹೋಗುತ್ತಿದ್ದೇನೆ, ಬರೋದು ತಡವಾಗುತ್ತೆ ಎನ್ನುವಳು. ಪಲ್ಲವಿ, ನೀನು ಎಷ್ಟು ಗಂಟೆಗೆ ವಾಪಸ್ ಬರುತ್ತೀಯಾ ಎಂದು ಕೇಳುವಾಗ ಪಲ್ಲವಿಗೆ ಕೋಪ ನೆತ್ತಿಗೇರುವುದು. ಆದರೂ ಸಹಿಸಿಕೊಂಡು ರಾತ್ರಿ 11 ಗಂಟೆಯಾಗಬಹುದು ಎನ್ನುವಾಗ, ಇಷ್ಟು ತಡರಾತ್ರಿಗೆ ಗರ್ಭಿಣಿ ಹೆಂಗಸು ಹೊರಗೆ ಸುತ್ತಾಡಬಾರದಮ್ಮ, ಹುಟ್ಟುವ ಮಗುವಿಗೆ ತೊಂದರೆಯಾಗುತ್ತೆ, ಆದ್ದರಿಂದ ಬೇಗ ಬಂದು ಬಿಡು, ಇಲ್ಲದಿದ್ದರೆ ಸಂತೋಷಿಗೆ ಹೇಳು, ಅಲ್ಲಿಗೆ ಕರೆಸು, ಅವನು ಜೊತೆಗಿದ್ದರೆ ಧೈರ್ಯದಿಂದ ಬರಬಹುದಲ್ಲವೇ ಎನ್ನುವರು. ಅಷ್ಟಕ್ಕೆ ಕೋಪ ಬಂದು ಪಲ್ಲವಿಯು ಸಂತೋಷಿಗೆ ಕರೆ ಮಾಡಿ, ಈ ಮನೆಯಲ್ಲಿ ನನಗೆ ಸ್ವಲ್ಪವೂ ಸ್ವಾತಂತ್ರ್ಯವಿಲ್ಲ, ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗಲು ರೆಡಿಯಾಗಿ ಬಂದರೆ ಅತ್ತೆಯು ಈಗ ಹೋಗಬೇಡ ಎಂದು ನನ್ನನ್ನು ತಡೆಯುತ್ತಿದ್ದಾರೆ. ಯಾಕೆ ಸಂತೋಷ್ ನನಗೆ ಇಷ್ಟೊಂದು ಟಾರ್ಚರ್ ಕೊಡುತ್ತಾರೆ ಅವರು ಎನ್ನುವಾಗ, ನೀನು ತಾಯಿಗೆ ಫೋನ್ ಕೊಡು ಎನ್ನುವನು. ತಾಯಿಯೋ, ಹಲೋ ಸಂತೋಷ್, ನಾನು ಹಾಗೆ ಹೇಳಿಲ್ಲ ಮಗನೇ ಎನ್ನುವಾಗ, ಸಾಕು ಸುಮ್ಮನಿರಿ ಅಮ್ಮ, ನೀವು ಏನು ಹೇಳಿದ್ದೀರಾ ಎಂದು ನನಗೆ ಅರ್ಥವಾಗಿದೆ. ಅಷ್ಟಕ್ಕೂ ಅವಳು ಎಲ್ಲಿಗಾದರೂ ಹೋಗುವುದಾದರೆ ನೀವು ಯಾಕೆ ಅದನ್ನೆಲ್ಲ ಪ್ರಶ್ನೆ ಮಾಡಲು ಹೋಗುತ್ತೀರಾ? ಅವಳೇನು ಸಣ್ಣ ಮಗುವಾ? ಇಲ್ಲ ಸಂತೋಷ್, ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಬರ್ತ್ಡೇ ಪಾರ್ಟಿಯಿಂದ ತಡರಾತ್ರಿ ಬರೋವಾಗ ಗರ್ಭಿಣಿ ಹೆಂಗಸು ತೊಂದರೆ ಆಗುತ್ತೆ, ಆದ್ದರಿಂದ ನಿನ್ನನ್ನು ಜೊತೆಗೆ ಕರೆದುಕೋ ಎಂದಿದ್ದೆ ಅಷ್ಟೆ. ಅವಳು ನನ್ನ ಬಗ್ಗೆ ಇಲ್ಲದ ಸುಳ್ಳನ್ನು ಹೇಳುತ್ತಿದ್ದಾಳೆ ಎನ್ನುವಾಗ, ಯಾರು ಸುಳ್ಳು ಯಾರು ನಿಜ ಎಂದು ನನಗೆ ಅರ್ಥವಾಗಿದೆ. ಈಗ ಅವಳನ್ನು ಹೋಗಲು ತಡೆಯಬೇಡಿ, ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಅಷ್ಟೇ ಎಂದು ಫೋನ್ ಇಡುವನು. ಫೋನ್ ಇಟ್ಟ ಮೇಲೆ ಅತ್ತೆಯು, ಈ ರೀತಿ ಸುಳ್ಳನ್ನು ಹೇಳಿ ನಿನಗೆ ದೊರಕಿದ್ದಾದರೂ ಏನು ಎಂದು ಬೇಸರದಿಂದ ಕೇಳುವಾಗ, ನೋಡಿ ಅತ್ತೆ, ನನಗೆ ಈ ಮನೆಯಲ್ಲಿ ಉಸಿರು ಕಟ್ಟಿದ ಅನುಭವದಲ್ಲಿ ಇರೋಕೆ ಆಗೋದಿಲ್ಲ, ಆದ್ದರಿಂದ ನಾನು ಸಂತೋಷ್ನನ್ನು ಕರೆದುಕೊಂಡು ಬೇರೆ ಮನೆ ಮಾಡಿ ಹೋಗಬೇಕೆಂದಿದ್ದೇನೆ. ಈಗಾಗಲೇ ನಾನು ನಿಮ್ಮೊಂದಿಗೆ ಇದರ ಬಗ್ಗೆ ಎಷ್ಟೋ ಸಾರಿ ಹೇಳಿದ್ದೇನೆ ಕೂಡ, ನೀವು ಅದರ ಬಗ್ಗೆ ಕೇಳೋದೇ ಇಲ್ಲ. ಹೇಳುವಷ್ಟು ಹೇಳುತ್ತೇನೆ, ನೀವು ಬಿಡಲಿಲ್ಲ ಎಂದರೆ ನನಗೆ ಇದೇ ದಾರಿ ಕಾಣೋದು ಎನ್ನುತ್ತಾ ಒಳಗೆ ಹೋಗುವಳು. ಮಾರನೇ ದಿನ ಪಲ್ಲವಿಯು ತಾಯಿಯ ಮನೆಗೆ ಬರುವರು. ಅವರನ್ನು ನೋಡಿ ಪಲ್ಲವಿಯು ಸಂತೋಷದಿಂದ ಒಳಗೆ ಕರೆದುಕೊಂಡು ಹೋಗಿ ಅತ್ತೆಯು ಮಾಡಿಟ್ಟ ಎಲ್ಲ ಅಡುಗೆಗಳನ್ನು ಚಪ್ಪರಿಸಿ ತಿಂದು ಚೆನ್ನಾಗಿ ತಿನ್ನಿಸುವಳು. ನಂತರ ಯಾವ ಪಾತ್ರೆಗಳನ್ನೂ ತೊಳೆಯದೆ ಸೀದಾ ತಮ್ಮ ರೂಮಿಗೆ ಹೋಗಿ ಮಾತನಾಡುವಲು ಕೂರುವರು. ನೋಡು ಮಮ್ಮಿ, ಈಗಾಗಲೇ ಮನೆಯಲ್ಲಿ ತಾಯಿ ಮಗನಿಗೆ ಜಗಳ ಹಚ್ಚಿಕೊಳ್ಳುವಂತೆ ಸುಳ್ಳುಗಳನ್ನು ಹೇಳಿದ್ದೀನಿ. ಸಂತೋಷ್ ನನ್ನ ಮಾತನ್ನು ನಿಜ ಅಂತಾನೆ ನಂಬಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನನ್ನು ಕರೆದುಕೊಂಡು ಬೇರೆ ಮನೆ ಮಾಡಿ ಹೋಗುತ್ತಾರೆ. ಅಬ್ಬಾ, ಇಲ್ಲಿಂದ ಒಮ್ಮೆ ಹೋದರೆ ಸಾಕು. ಯಾವಾಗಲೂ ನೋಡಿದರೂ ಎಲ್ಲ ವಿಷಯಕ್ಕೂ ಅವರೊಂದಿಗೆ ಪರ್ಮಿಷನ್ ಕೇಳಬೇಕು. ನನಗೆ ಇಲ್ಲಿ ಸ್ವಾತಂತ್ರ್ಯ ಎನ್ನುವುದೇ ಇಲ್ಲ. ನನಗೆ ನನ್ನಿಷ್ಟದಂತೆ ನನ್ನ ಮನೆಯಲ್ಲಿ ಜೀವಿಸಬೇಕು ಮಮ್ಮಿ, ಆದ್ದರಿಂದ ಈಗೆಲ್ಲ ಮಾಡುತ್ತಿದ್ದೇನೆ ಎಂದು ತಾಯಿಯೊಂದಿಗೆ ಹೇಳುತ್ತಾ ಇಬ್ಬರು ಜೋರಾಗಿ ನಗುವರು. ಇದನ್ನೆಲ್ಲ ಕೇಳಿಸಿಕೊಂಡ ಅತ್ತೆಯು ಏನೊಂದು ಮಾತನಾಡಲಾರದೆ ಕಣ್ಣೀರು ಸುರಿಸುತ್ತಾ ಒಳ ಹೋಗುವರು. ಸಂಜೆ ಪಲ್ಲವಿಯು ನಿದ್ದೆ ಮಾಡುತ್ತಿದ್ದಾಗ ಪಲ್ಲವಿಯ ನಾದಿನಿಯು ಬಂದು ಗೆಳತಿಯರೊಂದಿಗೆ ಯಾವುದೋ ಮೂವಿಗೆ ಹೋಗಬೇಕು ಅತ್ತಿಗೆ ಎನ್ನುತ್ತಾ
ಪಲ್ಲವಿಯ ಮೇಕಪ್ ಸೆಟ್ಟನ್ನು ಸ್ವಲ್ಪ ಬಳಸಿಕೊಳ್ಳಲೇ ಎಂದು ಕೇಳುವಾಗ ಪಲ್ಲವಿಯು ಸರಿ ಎಂದು ಒಪ್ಪಿಕೊಳ್ಳುವಳು. ನಾದಿನಿಯು ಅದನ್ನೆಲ್ಲ ಮುಖಕ್ಕೆ ಹಚ್ಚುವಾಗ ಜೋರಾಗಿ ಕಿರುಚಾಡುತ್ತಾ, ಸಂತೋಷ್, ಇಲ್ಲಿ ಬನ್ನಿ ನೋಡಿ, ನನ್ನ ರೂಮಿಗೆ ಪರ್ಮಿಷನ್ ಇಲ್ಲದೆ ಒಳಗೆ ಬಂದು ನನ್ನ ಮೇಕಪ್ ಸೆಟ್ಟನ್ನು ಯೂಸ್ ಮಾಡುತ್ತಿದ್ದಾಳೆ. ಇನ್ನು ಈ ಮೇಕಪ್ ಸೆಟ್ಟನ್ನು ನಾನು ಹೇಗೆ ಯೂಸ್ ಮಾಡಲಿ? ಕಾಲೇಜು ಓದುತ್ತಿದ್ದಾಳೆ, ಆದರೂ ಸ್ವಲ್ಪವೂ ಕಾಮನ್ ಸೆನ್ಸ್ ಇಲ್ಲ. ಬೇರೆಯವರ ವಸ್ತುಗಳನ್ನು ಬಳಸುವ ಮುಂಚೆ ಕೇಳಬೇಕು ಅಂತ ಸ್ವಲ್ಪವೂ ಗೊತ್ತಿಲ್ಲ. ಅದೂ ಅಲ್ಲದೆ ಅವಳು ಬಳಸಿದ ವಸ್ತುಗಳನ್ನು ನಾನು ಹೇಗೆ ಬಳಸಲು ಸಾಧ್ಯ ಎನ್ನುವಾಗ, ಅತ್ತಿಗೆ, ನೀವೇ ಹೇಳಿದ್ದೀರಲ್ಲ ಮೇಕಪ್ ಸೆಟ್ ಬಳಸಿಕೋ ಅಂತ, ಅದಕ್ಕೆ ತಾನೇ ನಾನು ಬಳಸಿದ್ದು ಎನ್ನುವಾಗ ಸಂತೋಷ್ ಏನೊಂದು ಕೇಳದೆ ತಂಗಿಯ ಕಪಾಳಕ್ಕೆ ಒಂದು ಬಾರಿಸುವನು. ತಂಗಿಯು ಕಣ್ಣೀರಿಡುತ್ತಾ ಅಲ್ಲಿಂದ ಹೊರ ಹೋಗುವಳು. ಪಲ್ಲವಿಯ ಅತ್ತೆಯು ನೊಂದುಕೊಂಡು ಅಲ್ಲಿಗೆ ಬಂದಾಗ, ಇನ್ನು ಅವಳ ಬಗ್ಗೆ ನೀವೇನು ವಕಾಲತ್ತು ವಹಿಸಬೇಡಿ, ಹೀಗೆ ಅವಳ ಪರ ಮಾತನಾಡಿಯೇ ಅವಳು ಕಾಮನ್ ಸೆನ್ಸ್ ಇಲ್ಲದೆ ವರ್ತಿಸುತ್ತಾಳೆ ಎನ್ನುತ್ತಾ ಸಂತೋಷ್ ತಾಯಿಯನ್ನು ಪರೋಕ್ಷವಾಗಿ ಹೇಳುತ್ತಾ, ಪಲ್ಲವಿ ಹೇಳಿದಂತೆ ಈ ಮನೆಯಲ್ಲಿ ನಿಜವಾಗಿಯೂ ಪ್ರೈವೇಸಿ ಎನ್ನುವುದೇ ಇಲ್ಲ. ನನಗೂ ಸಾಕಾಗಿ ಹೋಗಿದೆ ಅಮ್ಮ, ಇನ್ನೂ ನಾವಿಲ್ಲಿ ಇರಲಾರೆವು. ಈಗಾಗಲೇ ನಾನು ಬೇರೆ ಮನೆ ಮಾಡಿದ್ದೇನೆ, ನಾಳೆ ಅಲ್ಲಿಗೆ ಶಿಫ್ಟ್ ಆಗುತ್ತೇವೆ ಎನ್ನುವಾಗ ತಾಯಿಯು ಕಣ್ಣೀರು ಸುರಿಸುತ್ತಾ, ಯಾಕಪ್ಪ, ನಮ್ಮಿಂದ ತೊಂದರೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸಿಕೊಳ್ಳುತ್ತೇವೆ. ಇಷ್ಟು ಸಣ್ಣ ವಿಷಯಕ್ಕೆ ನೀನು ಮತ್ತು ಸೊಸೆ ಮನೆ ಬಿಟ್ಟು ಹೋಗಬೇಡ. ಪಲ್ಲವಿಯು ಈಗಾಗಲೇ ತುಂಬು ಗರ್ಭಿಣಿ. ಬೇರೆ ಮನೆಗೆ ಹೋದರೆ ಅಲ್ಲಿ ಅವಳು ಒಬ್ಬಂಟಿಯಾಗಿ ಇರಲು ಕಷ್ಟವಾಗುತ್ತೆ ಮಗ. ಇಲ್ಲಿ ನಾವೆಲ್ಲರೂ ಅವಳ ಆರೋಗ್ಯವನ್ನು ವಿಚಾರಿಸುತ್ತಾ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎನ್ನುವಾಗ ಪಲ್ಲವಿಯು, ನಿಮ್ಮ ಯಾವುದೇ ಮಾತಿಗೆ ನಾವು ತಲೆಬಾಗುವುದಿಲ್ಲ. ಈಗಾಗಲೇ ನಾವಿಬ್ಬರು ನಿರ್ಧರಿಸಿಯಾಗಿದೆ ಎನ್ನುತ್ತಾ ತಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡುವಳು. ಪಲ್ಲವಿಗೆ ತನ್ನ ಪ್ಲ್ಯಾನ್ ಫಲಿಸಿತೆಂದು ಸಂತೋಷವಾಗುವುದು. ಕೂಡಲೇ ತಾಯಿಗೆ ಕರೆ ಮಾಡಿ ನಡೆದ ಎಲ್ಲ ವಿಚಾರಗಳನ್ನು ತಿಳಿಸಿ, ನಾವು ನಾಳೆಯೇ ಬೇರೆ ಮನೆ ಮಾಡಿ ಹೋಗುತ್ತಿದ್ದೇವೆ ಮಮ್ಮಿ ಎನ್ನುವಾಗ ತಾಯಿಯು ತುಂಬ ಸಂತೋಷ ಪಡುವಳು. ಅಬ್ಬ, ಅಲ್ಲಿಂದ ಬಿಡುಗಡೆ ಸಿಕ್ಕಿತಲ್ಲ ಎನ್ನುತ್ತಾ ಮಾರನೇ ದಿನ ಮಗ ಮತ್ತು ಸೊಸೆ ತಾಯಿಯನ್ನು ಮನೆಯಲ್ಲಿಯೇ ಬಿಟ್ಟು ಬೇರೆ ಮನೆ ಮಾಡಿಕೊಂಡು ಹೋಗುವರು. ತಾಯಿಯು ಕಣ್ಣೀರು ಸುರಿಸುತ್ತಾ ಒಂದು ತೊಟ್ಟು ನೀರು ಕುಡಿಯದೆ ಮಗನ ಫೋಟೋ ನೋಡುತ್ತಾ ಕುಳಿತುಕೊಳ್ಳುವರು. ಪಲ್ಲವಿ ಬೇರೆ ಮನೆಗೆ ಹೋಗಿ 1 ವಾರ ಕಳೆದಿತ್ತು. ಸಂತೋಷ್ ಯಾವಾಗಲೂ ಆಫೀಸಿನ ಬ್ಯುಸಿಯಲ್ಲಿಯೇ ಇರುತ್ತಿದ್ದ. ಮನೆಯಲ್ಲಿರಲು ಸಮಯವೇ ಸಿಗುತ್ತಿರಲಿಲ್ಲ. ಪಲ್ಲವಿಗೆ ಎಲ್ಲ ಕೆಲಸಗಳನ್ನು ಒಬ್ಬಳಿಗೆ ಮಾಡಿ ಸಾಕಾಗಿ ಹೋಗಿತ್ತು. ಅತ್ತೆ ಮನೆಯಲ್ಲಿದ್ದಾಗ ಅತ್ತೆ ಮತ್ತು ನಾದಿನಿ ಎಲ್ಲ ಕೆಲಸಗಳನ್ನು ಅವರೇ ಸೇರಿ ಮಾಡುತ್ತಿದ್ದರು. ತಾನು ಗರ್ಭಿಣಿ ಅಂತ ಯಾವ ಕೆಲಸವನ್ನೂ ನನ್ನೊಂದಿಗೆ ಮಾಡಿಸುತ್ತಿರಲಿಲ್ಲ. ಮನೆಗೆ ದಿನಸಿ ಸಾಮಗ್ರಿ ತರಲು ತನಗೆ ಸಮಯವಿಲ್ಲ ಎಂದು ಸಂತೋಷ್ ಹೇಳಿದಾಗ ಪಲ್ಲವಿಯು ಮಾರುಕಟ್ಟೆಗೆ ತೆರಳುವಳು. ಮನೆಯಲ್ಲಿದ್ದಾಗ ತಾನು ಒಮ್ಮೆಯೂ ಮಾರುಕಟ್ಟೆಗೆ ಹೋಗಿರಲಿಲ್ಲ. ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅತ್ತೆಯೇ ತಂದು ಕೊಡುತ್ತಿದ್ದರು. ಆದರೆ ಇಂದು ಹಾಲು ಮುಗಿದಿದ್ದರೂ ಪಲ್ಲವಿಯೇ ಹೋಗಬೇಕಾಗಿತ್ತು. ಸಂತೋಷ್ ಮನೆಗೆ ತಲುಪುವಾಗ 7 ಗಂಟೆಯಾಗಿರುತ್ತಿತ್ತು. ಪಲ್ಲವಿಗೆ ಈಗೀಗ ತನ್ನದೇ ತಪ್ಪು ಎಂದೆನಿಸತೊಡಗಿತ್ತು. ಪಲ್ಲವಿಗೆ ತಾನಂದುಕೊಂಡಿದ್ದ ಜೀವನ ತುಂಬ ಸುಲಭವಾಗಿಲ್ಲ ಎಂದೆನಿಸುತ್ತಿತ್ತು. ಮನೆಯಲ್ಲಿದ್ದಾಗ ಅತ್ತೆಯು ತನಗೆ ಬೇಕಾದ ಅಡುಗೆಗಳನ್ನು ಮಾಡಿ ತಿನ್ನಿಸುತ್ತಿದ್ದರು. ಒಂದೂ ಬಯಕೆಗಳನ್ನು ಬಾಕಿ ಇರಿಸಿರಲಿಲ್ಲ. ಆದರೆ ಈಗ ತನಗೆ ಬೇಕಾದ ಅಡುಗೆ ಮಾಡಿಕೊಳ್ಳಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದಳು ಪಲ್ಲವಿ. ಅದೊಂದು ದಿನ ಪಲ್ಲವಿಯು ಸ್ನಾನಕ್ಕೆ ಎಂದು ತೆರಳಿದಾಗ ಕಾಲು ಜಾರಿ ಬಿದ್ದು ಪ್ರಜ್ಞೆ ತಪ್ಪುವಳು. ಮನೆಯಲ್ಲಿ ಆ ಸಮಯದಲ್ಲಿ ಯಾರೂ ಇಲ್ಲದಿದ್ದರಿಂದ ಒಬ್ಬರಿಗೂ ತಿಳಿದಿರಲಿಲ್ಲ. ಸಂಜೆ ಸಂತೋಷ್ ಮನೆಗೆ ಬಂದಾಗ
ಎಷ್ಟೇ ಬಾಗಿಲು ತಟ್ಟಿದರೂ ಬಾಗಿಲು ತೆರೆಯದಿದ್ದಾಗ ಸಂಶಯಗೊಂಡು ಹಿಂದಿನ ಬಾಗಿಲನ್ನು ಒಡೆದು ಒಳಬಂದಾಗ ಪಲ್ಲವಿಯು ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡು ಗಾಬರಿಯಾಗುವನು. ಏನು ಮಾಡಬೇಕೆಂದೇ ತಿಳಿಯುವುದಿಲ್ಲ. ಕೂಡಲೇ ಏನು ಮಾಡಬೇಕೆಂದು ತಿಳಿಯದೆ ತಾಯಿಗೆ ಕರೆ ಮಾಡಿದಾಗ ತಾಯಿ ಮತ್ತು ತಂಗಿ ಓಡೋಡಿ ಬರುವರು. ನಂತರ ಪಲ್ಲವಿಯನ್ನು ಆಸ್ಪತ್ರೆಗೆ ಸೇರಿಸುವರು. ಪಲ್ಲವಿಗೆ ಪ್ರಜ್ಞೆ ಬರುವಾಗ ತನ್ನ ಸುತ್ತಲೂ ಎಲ್ಲರೂ ನಿಂತಿರುವುದನ್ನು ಕಂಡು ಗಾಬರಿಯಾಗುವಳು. ಅರೆ ಸಂತೋಷ್, ಏನಾಯಿತು ಎನ್ನುವಾಗ ಪಲ್ಲವಿ ಎಂದು ಕಣ್ಣೀರಿಡುವನು. ನಾನು ಸ್ನಾನ ಮಾಡಲು ಅಂತ ಬಾತ್ರೂಮಿಗೆ ಹೋದಾಗ ಕಾಲು ಜಾರಿ ಬಿದ್ದು ಬಿಟ್ಟೆ ಸಂತೋಷ್ ಎನ್ನುತ್ತಾ ಹೊಟ್ಟೆ ಸವರುವಾಗ ತನ್ನ ಕಂದಮ್ಮ ಒಡಲಲ್ಲಿ ಇರುವುದಿಲ್ಲ. ಇದನ್ನು ಕಂಡು ಗಾಬರಿಯಾಗಿ ಪಲ್ಲವಿಯು ಸಂತೋಷನೊಂದಿಗೆ ತನಗೆ ಏನಾಯಿತೆಂದು ಕೇಳುವಾಗ, ಪಲ್ಲವಿ, ನೀನು ಬಿದ್ದ ರಭಸಕ್ಕೆ ಮಗು ಹೊಟ್ಟೆಯಲ್ಲಿಯೇ ಮರಣ ಹೊಂದಿತ್ತು. ನಮ್ಮ ಮಗುವಿನ ವಿಷಯದಲ್ಲಿ ನಾವು ಕಂಡ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಯಿತು ಎನ್ನುವಾಗ ಪಲ್ಲವಿಯು ಜೋರಾಗಿ ಕಿರುಚುವಳು. ನಂತರ ಅತ್ತೆಯು ಅವಳನ್ನು ಸಮಾಧಾನಪಡಿಸುವರು. ಅತ್ತೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನೀವು ಮೊದಲೇ ತಿಳಿಸಿದಂತೆ ಕೂಡು ಕುಟುಂಬದಲ್ಲಿ ನಾನು ಇರುತ್ತಿದ್ದರೆ ಇಂದು ನನ್ನ ಕಂದಮ್ಮನನ್ನು ಕಳೆದುಕೊಂಡು ಹೀಗೆ ಕಣ್ಣೀರು ಸುರಿಸುತ್ತಿರಲಿಲ್ಲ. ನೀವು ಎಷ್ಟೇ ಬೇಡವೆಂದರೂ ಇಲ್ಲದ ಸುಳ್ಳುಗಳನ್ನು ಹೇಳಿ ನಾನು ಸಂತೋಷನನ್ನು ಕರೆದುಕೊಂಡು ಆ ಮನೆಯಿಂದ ಹೊರ ಬಂದಿದ್ದಕ್ಕೆ ದೇವರು ನನಗೆ ಒಳ್ಳೆಯ ಶಿಕ್ಷೆಯನ್ನೇ ನೀಡಿದ್ದಾನೆ. ಇಲ್ಲಮ್ಮ ಪಲ್ಲವಿ, ಅದೆಲ್ಲ ಒಂದು ಕಾಕತಾಳೀಯ ಅಷ್ಟೇ. ನಿನ್ನ ಜೀವ ಉಳಿಯಿತಲ್ಲ, ಅಷ್ಟೇ ಸಾಕು ನಮಗೆ ಎನ್ನುತ್ತಾ ಕಣ್ಣೀರು ಸುರಿಸುವಾಗ ಸಂತೋಷ್ ತಾಯಿಯೊಂದಿಗೆ, ಅಮ್ಮ, ನಿಮ್ಮೊಂದಿಗೆ ಕ್ಷಮೆ ಕೇಳಲು ಕೂಡ ನಾನು ಅರ್ಹನಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಮ್ಮ ಎನ್ನುವಾಗ ತಾಯಿಯು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವರು. ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗೋದಿಲ್ಲ. ಮನೆ ಖಾಲಿ ಮಾಡಿ ನಿಮ್ಮೊಂದಿಗೆ ಬಂದು ವಾಸಿಸುತ್ತೇವೆ ಅಮ್ಮ. ದಯವಿಟ್ಟು ನಮ್ಮನ್ನು ನಿಮ್ಮೊಂದಿಗೆ ಜೀವಿಸಲು ಇದು ಒಂದು ಅವಕಾಶ ಮಾಡಿಕೊಡಿ ಎನ್ನುವಾಗ, ಯಾಕಪ್ಪ ಸಂತೋಷ್ ಇಂತಹ ಮಾತನಾಡುತ್ತೀಯ? ನಿಮಗಿಬ್ಬರಿಗೂ ನಮ್ಮ ಮನೆ ಯಾವಾಗಲೂ ತೆರೆದೇ ಇರುತ್ತೆ. ನಿಮ್ಮ ಮನೆಗೆ ನಿಮಗೆ ಬರಲು ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಕಣೋ. ಪಲ್ಲವಿ ಆಸ್ಪತ್ರೆಯಿಂದ ಸೀದಾ ಅತ್ತೆ ಮನೆಗೆ ತೆರಳುವಳು. ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ನಂತರ ಸಂತೋಷದ ದಿನಗಳನ್ನು ಕಳೆಯುವರು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.